ಉಭಯ ನಾಯಕರು ಸಿಎಂ ಸಿದ್ದರಾಮಯ್ಯ ಮತ್ತು ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಇವರಿಬ್ಬರೂ ಕೂಡ ದೆಹಲಿಗೆ ಹೋಗಿರ್ತಾರೆ. ಇನ್ನು ಸಿಎಂ ಸಿದ್ದರಾಮಯ್ಯ ಅಲ್ಲಿ 5 ವರ್ಷ ನಾನೇ ಸಿಎಂ ಅಂತ ಸ್ಟೇಟ್ಮೆಂಟ್ ಅನ್ನ ಕೊಡ್ತಾರೆ. ಅಲ್ಲಿಂದ ಸೈಲೆಂಟ್ ಆಗಿ ಬಂದಂತಹ ಡಿಕೆ ಸೈಲೆಂಟ್ ಆಗೇ ಇದ್ದಾರೆ. ಆದ್ರೆ ಶಕ್ತಿ ಪ್ರದರ್ಶನಕ್ಕೆ ಸಿಎಂ ಸಿದ್ದರಾಮಯ್ಯನವರು ಮುಂದಾದ್ರಾ ಎನ್ನುವಂತಹ ಪ್ರಶ್ನೆ ಇದೀಗ ಇರುವಂತದ್ದು. ನೋಡಿ, 5 ವರ್ಷ ನಾನೇ ಸಿಎಂ ಅಂತ ಹೇಳಿಕೆಯನ್ನ ನೀಡಿದ್ರು. ಅದರ ಬೆನ್ನಲ್ಲೇ ಪವರ್ ಶೋಗೆ ಮುಂದಾದ್ರ ಸಿಎಂ ಸಿದ್ದರಾಮಯ್ಯ. ಸಿಎಂ ಸೀಟ್ ಚೇಂಜ್ ಮಾಡದಂತೆ ಪವರ್ ಶೋ ಅನ್ನ ಮಾಡ್ತಾ ಇದ್ದಾರೆ. ಸಿಎಂ ಕುರ್ಚಿಗಾಗಿ ಈಗಾಗಲೇ ಡಿಸಿಎಂ ಸಖತ್ ಫೈಟ್ ಅನ್ನ ಕೂಡ ಮಾಡ್ತಾ ಇದ್ರು. ಡಿಕೆಶಿಗೆ ಬ್ರೇಕ್ ಹಾಕಿ ತಮ್ಮ ಶಕ್ತಿಯನ್ನ ತೋರೋಕೆ ಸಿದ್ಧವಾದ್ರ ಸಿಎಂ ಸಿದ್ದರಾಮಯ್ಯ ಎನ್ನುವಂತಹ ಪ್ರಶ್ನೆ ಪದೇ ಪದೇ ರಾಜ್ಯ ರಾಜಕೀಯದಲ್ಲಿ ಬರ್ತಾ ಇರುವಂತದ್ದು. ಈಗಾಗಲೇ ನೋಡಿ ಹೇಳ್ಬಿಟ್ಟಿದ್ದಾರೆ, ಓಪನ್ ಸ್ಟೇಟ್ಮೆಂಟ್ ಅಂತಾನೆ ಹೇಳ್ಬೋದು. ಮೈಸೂರಲ್ಲೂ ಕೂಡ ಹೇಳಿದ್ರು, ಯಾವಾಗೆಲ್ಲ ಸಿಎಂ ಸಿದ್ದರಾಮಯ್ಯನವರಿಗೆ ಚಾನ್ಸ್ ಸಿಗುತ್ತೋ ಆ ಚಾನ್ಸ್ ಅನ್ನ ಸಿಎಂ ಸಿದ್ದರಾಮಯ್ಯನವರು ಯಾವತ್ತೂ ಕೂಡ ಮಿಸ್ ಮಾಡ್ಕೊಳ್ಳೋದೇ ಇಲ್ಲ. 5 ವರ್ಷ ನಾನೇ ಸಿಎಂ, ಬಂಡಿಯಂತೆ ನಮ್ಮ ಸರ್ಕಾರ 5 ವರ್ಷ ಇದ್ದೇ ಇರುತ್ತೆ ಅಂತ ಡಿಕೆಶಿ ಅವರ ಕೈ ಮೇಲೆತ್ತಿ ಮೈಸೂರಲ್ಲಿ ಹೇಳಿಕೆಯನ್ನ ನೀಡಿದ್ರು. ಅದರಂತೆ ದೆಹಲಿಗೂ ಕೂಡ ಪ್ರಯಾಣವನ್ನ ಮಾಡಿದ್ರು. ದೆಹಲಿಯಲ್ಲಿ ನ್ಯಾಷನಲ್ ಚಾನೆಲ್ಸ್ ಏನ್ ಸುದ್ದಿಗೋಷ್ಠಿಯನ್ನ ನಡೆಸಿತ್ತು, ಆ ಒಂದು ಸುದ್ದಿಗೋಷ್ಠಿಯಲ್ಲೂ ಕೂಡ ಇದೇ ಒಂದು ಹೇಳಿಕೆಯನ್ನ ನೀಡಿದ್ರು. 5 ವರ್ಷ ನಾನೇ ಸಿಎಂ ಎನ್ನುವಂತಹ ಒಂದು ಘಂಟಾಘೋಷವಾದಂತಹ ವಾಕ್ಯವನ್ನ ಹೇಳಿದ್ರು. ಈ ಮೂಲಕ ಕರ್ನಾಟಕದ ಬಾಸ್ ನಾನೇ ಎನ್ನುವಂತಹ ಸಂದೇಶವನ್ನ ಕೂಡ ರವಾನಿಸಿದ್ರು ಡಿಕೆಶಿ ಅವರಿಗೆ, ಹಾಗೆ ಡಿಕೆಶಿ ಅವರ ಬೆಂಬಲಿಗರಿಗೆ ಅಂತಾನೆ ಹೇಳ್ಬೋದು. ಅದರ ಜೊತೆಗೆ ಇಲ್ಲಿ ಬಹುಮುಖ್ಯವಾಗಿ ಕಾಡ್ತಾ ಇರುವಂತದ್ದು, ಡಿಕೆಶಿ ಅವರು ಅಲ್ಲಿಂದ ಸೈಲೆಂಟ್ ಆಗಿ ಬಂದ್ಬಿಟ್ರು. ಯಾರನ್ನೂ ಕೂಡ ಮೀಟ್ ಮಾಡಲಿಲ್ಲ. ಪ್ರಿಯಾಂಕಾ ಗಾಂಧಿ ವಾದ್ರಾ ಅವರನ್ನ ಬಿಟ್ರೆ ರಾಹುಲ್ ಗಾಂಧಿ ಅವರನ್ನ ಕೂಡ ಮೀಟ್ ಮಾಡಲಿಲ್ಲ. ಆದ್ರೆ ಇವಾಗ ಸಿಎಂ ಸಿದ್ದರಾಮಯ್ಯ ಅವರು ತಮ್ಮ ಪವರ್ ಶೋ ಅನ್ನ ತೋರ್ಸೋಕೆ ಮುಂದಾದ್ರಾ? ಹಾಗಾದ್ರೆ ಯಾವುದರ ಮೂಲಕ ತೋರಿಸ್ತಾ ಹೋಗ್ತಾರೆ ಪವರ್ ಶೋ ಅನ್ನ? ಡಿಕೆ ಶಿವಕುಮಾರ್ ಅವರಿಗೆ ಶಾಸಕರ ಬೆಂಬಲವೇ ಇಲ್ಲ ಅಂತ ಓಪನ್ ಸ್ಟೇಟ್ಮೆಂಟ್ ಅನ್ನ ನೀಡ್ಬಿಟ್ಟಿದ್ದಾರೆ ಈಗ ಸಿಎಂ ಸಿದ್ದರಾಮಯ್ಯನವರು. ಆದ್ರೆ ಸಿಎಂ ಸಿದ್ದರಾಮಯ್ಯನವರಿಗೆ ಇರ್ತಕ್ಕಂಥ ಒಂದು ಬಣದ ಬೆಂಬಲ, ಶಾಸಕರ ಬೆಂಬಲ ಯಾವ ರೀತಿ ಇದೆ ಅಂತ ತೋರಿಸ್ಬೇಕಲ್ವಾ? ಈಗ ಡಿಕೆಶಿ ಅವರಿಗೂ ತೋರಿಸ್ಬೇಕು, ಹಾಗೆ ಡಿಕೆಶಿ ಅವರ ಒಂದು ಬಣಕ್ಕೂ ಕೂಡ ತೋರಿಸ್ಬೇಕು. ಹೀಗಾಗಿ ಒಂದು ಪವರ್ ಶೋಗೆ ಮುಂದಾಗಿದ್ದಾರೆ ಸಿಎಂ ಸಿದ್ದರಾಮಯ್ಯ. ಹಾಗಾದ್ರೆ ಆ ಪವರ್ ಶೋ ಏನು? ಆ ಪವರ್ ಶೋ ಎಲ್ಲಿ ನಡೆಯುತ್ತೆ? ಆ ಪವರ್ ಶೋದಲ್ಲಿ ಏನೆಲ್ಲ ಆಗುತ್ತೆ? ಇದೆಲ್ಲವೂ ಕೂಡ ಕುತೂಹಲವಾಗಿರುವಂಥದ್ದು. ನೋಡಿ, ಸಿಎಂ ಕುರ್ಚಿಗಾಗಿ ಈಗಾಗಲೇ ಡಿಸಿಎಂ ಸಖತ್ ಫೈಟ್ ಅನ್ನ ಮಾಡ್ತಾ ಇದ್ದಾರೆ. ತೆರೆ ಮರೆಯಲ್ಲಿ ಕಸರತ್ತನ್ನ ಕೂಡ ನಡೆಸ್ತಾ ಇದ್ದಾರೆ. ಇದರ ನಡುವೆ ಸಿಎಂ ಸಿದ್ದರಾಮಯ್ಯ ತಮ್ಮ ಶಕ್ತಿ ಪ್ರದರ್ಶನಕ್ಕೆ ಮುಂದಾದ್ರ ಎನ್ನುವಂತಹ ಪ್ರಶ್ನೆ ಎದುರಾಗಿರುವಂತದ್ದು. ಪದೇ ಪದೇ ನಾನೇ ಸಿಎಂ ಅಂತ ಹೇಳ್ತಾ ಇರುವಂತಹ ಸಿಎಂ ಸಿದ್ದರಾಮಯ್ಯನವರು ಪವರ್ ಶೋ ಮಾಡೋಕೆ ಏನೋ ಮುಂದಾಗಿದ್ದಾರೆ. ಆದ್ರೆ ಆ ಪವರ್ ಶೋಗೆ ಏನೆಲ್ಲ ತಯಾರಿಯನ್ನ ಮಾಡ್ಕೊಳ್ತಾ ಇದ್ದಾರೆ ನೋಡಿ. ಮೈಸೂರಲ್ಲಿ ಜುಲೈ 19ಕ್ಕೆ